ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶಾಲಿನಿ, ನಿಮ್ಮ ಮಕ್ಕಳ ತಜ್ಞೆ. ಹ್ಯಾಪಿ ಪ್ರೆಗ್ನೆನ್ಸಿ ಹೆಲ್ದಿ ಬೇಬಿ ಸೀರೀಸ್ನ 2ನೇ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ಆಲ್ರೆಡಿ ನಾನು ಒಂದು ಪ್ರೆಗ್ನೆನ್ಸಿ ಪ್ಲಾನ್ ಮಾಡೋದಕ್ಕಿಂತ ಮುಂಚೆ ಕೆಲವೊಂದು ಗಮನದಲ್ಲಿ ಇಟ್ಕೊಳ್ಬೇಕಾದಂಥ ಇಂಪಾರ್ಟೆಂಟ್ ವಿಷಯಗಳು ಯಾವುದು ಮತ್ತು ಕೆಲವೊಂದು ಯಾವುದೆಲ್ಲ ಮಿಸ್ಟೇಕ್ಸನ್ನು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡಿದ್ದೇನೆ. ಆ ವಿಡಿಯೋನ ನೀವು ನೋಡಿಲ್ಲ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಚೆಕ್ ಮಾಡ್ಕೊಳ್ಳಿ. ಸೊ ಇವತ್ತಿನ ವಿಡಿಯೋದಲ್ಲಿ ಮೇನ್ಲಿ ಕಬ್ಬಿಣಾಂಶಯುಕ್ತ ಆಹಾರಗಳು, ಕ್ಯಾಲ್ಸಿಯಂ ಯುಕ್ತ ಆಹಾರಗಳು, ಒಮೆಗಾ 3 ಅಥವಾ ಒಮೆಗಾ 3 ಯುಕ್ತ ಆಹಾರಗಳು, ಫೈಬರ್ ಯುಕ್ತ ಆಹಾರಗಳು, ಪ್ರೋಟೀನ್ ಯುಕ್ತ ಆಹಾರಗಳ ಬಗ್ಗೆ ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ಸೊ ಈ ವಿಡಿಯೋನ ಒಂದು ತಾಯಿಯ ಗರ್ಭದಲ್ಲಿ ಮಗು ಬೆಳೀತಾ ಇರಬೇಕಾದ್ರೆ ಸೊ ಮಗುವಿನ ಎಲ್ಲ ಅಂಗಾಂಗಗಳಾಗಿರ್ಬೋದು, ಎಸ್ಪೆಷಲಿ ಬರೀ ಶಾರೀರಿಕ ಬೆಳವಣಿಗೆ ಅಷ್ಟೇ ಇಲ್ಲ, ಮಗುವಿನ ಬೆದುಳಿನ ಬೆಳವಣಿಗೆ ಆಗಿರ್ಬೋದು. ಮತ್ತೆ ಇದು ಅಷ್ಟೇ ಅಲ್ದಿರ ಕೆಲವೊಂದು ಸ್ಟಡೀಸ್ಗಳು ತೋರಿಸಿರುವಂತೆ ಯಾವ ಮದರ್ಸ್ ಅಲ್ಲಿ ಒಂದು ವಿಟಮಿನ್ ಡಿ ಡಿಫಿಷಿಯನ್ಸಿ ಇರುತ್ತೆ ಅವರಿಗೆ ಒಂದು ಮುಂದೆ ಕೆಲವೊಂದು ಮಕ್ಕಳಲ್ಲಿ ಆಟಿಸಮ್ ಕಾಣಿಸ್ಕೊಳ್ಳುವಂಥ ರಿಲೇಷನ್ ಕೂಡ ಕೆಲವೊಂದು ಸ್ಟಡೀಸ್ ತೋರಿಸಿದೆ. ಆಲ್ರೆಡಿ ನಾನು ಕಳೆದ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿರುವಂತೆ ಫೋಲಿಕ್ ಆಸಿಡ್ ಕಮ್ಮಿ ಇರುವಂಥ ಮಕ್ಕಳಲ್ಲಿ ಒಂದು ನ್ಯೂರಲ್ ಟ್ಯೂಬ್ ಡಿಫೆಕ್ಟ್ ಕೂಡ ಕಾಣಿಸುವಂಥ ಪ್ರಾಬ್ಲಮ್ಸ್ ಇರುತ್ತೆ. ಮತ್ತೆ ಇದರ ಜೊತೆಗೆ ಪ್ರೆಗ್ನೆನ್ಸಿ ಜರ್ನಿ ಕೂಡ ತುಂಬಾ ಹೆಲ್ದಿ ಆಗಿರ್ಲಿಕ್ಕೆ ತಾಯಿಯ ನ್ಯೂಟ್ರಿಷನ್ ಸ್ಟೇಟಸ್ ತುಂಬಾನೇ ಪ್ರಮುಖ ಪಾತ್ರ ವಹಿಸುತ್ತೆ. ಎಷ್ಟೊಂದ್ಸರಿ ಪ್ರೆಗ್ನೆನ್ಸಿಲಿ ಕ್ಯಾಲ್ಸಿಯಂ ಸಪ್ಲಿಮೆಂಟ್ ಸರಿಯಾಗಿ ತಗೊಂಡಿಲ್ಲ ಅಂತ ಹೇಳಿದ್ರೆ ಅದು ಪ್ರೆಗ್ನೆನ್ಸಿಲಿ BP ಹೆಚ್ಚಾಗುವಂತ ಸಾಧ್ಯತೆ ಕೂಡ ಇರುತ್ತೆ. ಮತ್ತೆ ಇದು ಅಲ್ದಿರ ಒಂದು ಡೆಲಿವರಿ ಆದ ನಂತರ ಸರಿಯಾಗಿ ಹಾಲು ಬರಬೇಕು ಅಂದ್ರೂ ಕೂಡ ನ್ಯೂಟ್ರಿಷನ್ ಸ್ಟೇಟಸ್ ಬಹಳನೇ ಪ್ರಮುಖ ಪಾತ್ರ ವಹಿಸುತ್ತೆ. ಮತ್ತೆ ಒಂದು ಡೆಲಿವರಿ ಆದ ನಂತರ ತಾಯಿಯ ಶರೀರ ಯಾವ ರೀತಿ ರಿಕವರಿ ಆಗುತ್ತೆ, ಮತ್ತೆ ಪ್ರೆಗ್ನೆನ್ಸಿಯಲ್ಲಿ ಒಂದು ವೆಯ್ಟ್ ಗೇನ್ ಯಾವ ರೀತಿ ಇರುತ್ತೆ, ಮತ್ತೆ ಅದಾದ್ಮೇಲೆ ಮತ್ತೆ ಒಂದು ರಿಟರ್ನ್ ಬ್ಯಾಕ್ ಟು ನಾರ್ಮಲ್ ವೆಯ್ಟಿಗೆ ಅಥವಾ ನಾರ್ಮಲ್ ಸ್ಟೇಟಸ್ಗೆ ಬರಲಿಕ್ಕೆ ಕೂಡ ಮದರ್ನ ನ್ಯೂಟ್ರಿಷನ್ ಸ್ಟೇಟಸ್ ಬಹಳನೇ ಇಂಪಾರ್ಟೆಂಟ್. ಸೊ ಹಾಗಾಗಿ ಇದೆಲ್ಲ ವಿಷಯಗಳನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಕೆಲವೊಂದು ಆಹಾರಗಳನ್ನು ನಾವು ದಿನನಿತ್ಯ ಯಾವ ರೀತಿ ಇನ್ಕ್ಲೂಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀನಿ. ನೀವು ಯಾರು ಕೇಳದೇ ಇರುವಂತಹ ಅಥವಾ ನೋಡದೇ ಇರುವಂತಹ ಆಹಾರಗಳ ಬಗ್ಗೆ ಹೇಳಲ್ಲ, ಬಟ್ ಇದು ನಾವು ಕೆಲವೊಂದು ಮಿಸ್ಟೇಕ್ಸ್ ಅನ್ನ ಮಾಡ್ತೀವಿ. ಮೋಸ್ಟ್ ಆಫ್ ದ ನಮ್ಮ ಮನೆಗಳಲ್ಲಿ ಒಂದು ಊಟ ಅಂತ ಹೇಳಿದ್ರೆ ಮೋಸ್ಟ್ಲಿ ಅದು ಕಾರ್ಬೋಹೈಡ್ರೇಟ್ ರಿಚ್ ಇರುತ್ತೆ. ಒಂದು 3 ಚಪಾತಿನೋ ಸ್ವಲ್ಪ ಪಲ್ಯನೋ ಅಥವಾ ಅನ್ನನೋ ಸ್ವಲ್ಪ ಸಾಂಬಾರು ಅಥವಾ ದೋಸೆನೋ, ಸೊ ಈ ರೀತಿ ನಾವು ತಿನ್ನುವಂಥ ಆಹಾರ ಮೋಸ್ಟ್ ಆಫ್ ದ ಟೈಮ್ ಕಾರ್ಬೋಹೈಡ್ರೇಟ್ ರಿಚ್ ಇರುತ್ತೆ. ಆದರೆ ನಮ್ಮ ಶರೀರಕ್ಕೆ ಮೇನ್ಲಿ ಕಾರ್ಬೋಹೈಡ್ರೇಟ್ ಅಲ್ದಿರ ಪ್ರೋಟೀನ್ ಯುಕ್ತ ಆಹಾರಗಳು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಇದರ ಜೊತೆಗೆ ಮಗುವಿನ ಮೆದುಳಿನ ಬೆಳವಣಿಗೆಗೆ DHA, ಒಮೆಗಾ 3 ಫ್ಯಾಟಿ ಆಸಿಡ್ ಈ ಎಲ್ಲ ಅಂಶಗಳು ಕೂಡ ಬಹಳನೇ ಪ್ರಮುಖ ಪಾತ್ರ ವಹಿಸುತ್ತೆ. ಮತ್ತೆ ಕ್ಯಾಲ್ಸಿಯಂ, ನಾನು ಆಲ್ರೆಡಿ ಹೇಳಿದಾಗೆ ಕ್ಯಾಲ್ಸಿಯಂ ಯುಕ್ತ ಆಹಾರಗಳು ಮತ್ತೆ ಕಬ್ಬಿಣಾಂಶ ಯುಕ್ತ ಆಹಾರಗಳು ಕೂಡ ಬಹಳನೇ ಇಂಪಾರ್ಟೆಂಟ್. ಸೊ ಹಾಗಾಗಿ ಎರಡನೇದು ನಾವು ತಿನ್ನುವಂಥ ಆಹಾರಗಳನ್ನು ಸೊ ನಮಗೆ ಅದು ಪೌಷ್ಟಿಕಾಂಶ ದಕ್ಕಬೇಕಂತ ಹೇಳಿದ್ರೆ ಆದಷ್ಟು ನಾವು ಅದನ್ನ ರೆಗ್ಯುಲರ್ ಆಗಿ ಇಟ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಯಾವಾಗಲೂ ವಾರಕ್ಕೆ ಒಂದ್ಸರಿನೋ ತಿಂದೆ ಅಥವಾ ತಿಂಗಳಿಗೆ ಒಂದ್ಸರಿನೋ ತಿಂದೆ ಅಂದ್ರೆ ಆ ಒಂದು ಆಹಾರ ಪದಾರ್ಥಗಳಿಂದ ಸಿಗುವಂಥ ಪೌಷ್ಟಿಕಾಂಶ ಅಷ್ಟಾಗಿ ಸಿಗೋದಿಲ್ಲ. ಮತ್ತೆ ಮೂರನೆಯದಾಗಿ ಕೆಲವೊಂದು ಮಿಸ್ಟೇಕ್ಸ್ ಅನ್ನ ನಾವು ಮಾಡ್ತಾ ಇರ್ತೀವಿ. ಕೆಲವೊಂದು ಆಹಾರಗಳನ್ನು ಈ ರೀತಿ ತಿನ್ಬಾರ್ದು ಅಂತಿರುತ್ತೆ. ಅದು ಆ ರೀತಿ ತಿಂತಾ ಹೋದಂಗೆ ಏನಾಗುತ್ತೆ, ಅದರ ಪೌಷ್ಟಿಕಾಂಶ ಕೂಡ ಕಡಿಮೆ ಆಗುತ್ತೆ. ಸೊ ಈ ವಿಡಿಯೋದಲ್ಲಿ ಮೇನ್ಲಿ ನಿಮಗೆ ಆ ಥರ ಮಿಸ್ಟೇಕ್ಸ್ ಏನಾದ್ರು ಮಾಡ್ತಾ ಇದ್ರೆ ಆ ಬಗ್ಗೆ ಗೊತ್ತಾಗುತ್ತೆ. ಮತ್ತೆ ಕೆಲವೊಂದು ಆಹಾರಗಳು ಕೆಲವೊಂದು ರೀಜನ್ ಅಲ್ಲಿ ತುಂಬಾ ಫೆಮಿಲಿಯರ್ ಇರಲ್ಲ. ಎಸ್ಪೆಷಲಿ ಅಕ್ಸೆ ಬೀಜ ಕೆಲವೊಂದು ಜನಗಳಿಗೆ ಗೊತ್ತಿರಲ್ಲ. ಎಸ್ಪೆಷಲಿ ನಾರ್ತ್ ಕರ್ನಾಟಕದಲ್ಲಿ ತೆಂಗಿನಕಾಯಿನ ಅಷ್ಟೊಂದು ಯೂಸ್ ಮಾಡೋದಿಲ್ಲ. ಸೊ ಇದರ ಒಂದು ಇಂಪಾರ್ಟೆನ್ಸ್ ಅನ್ನು ಈ ವಿಡಿಯೋದಲ್ಲಿ ಹೈಲೈಟ್ ಮಾಡ್ತಾ ಹೋಗ್ತೀನಿ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಸೊ ಮೊದಲನೇದಾಗಿ ಐರನ್ ರಿಚ್ ಫುಡ್ ಅಥವಾ ಕಬ್ಬಿಣಾಂಶಯುಕ್ತ ಆಹಾರ. ಇದರಲ್ಲಿ ಮೇನ್ಲಿ ಫಸ್ಟ್ ಪಾಲಕ್ ಸೊಪ್ಪು, ಇದು ತುಂಬಾನೇ ಇಂಪಾರ್ಟೆಂಟ್. ಸ್ಪಿನಾಚ್ ಅಥವಾ ಪಾಲಕ್ ಸೊಪ್ಪು ತುಂಬಾನೇ ಇಂಪಾರ್ಟೆಂಟ್. ಯಾಕೆಂದ್ರೆ ಇದರಲ್ಲಿ ಫೋಲಿಕ್ ಆಸಿಡ್ ಕೂಡ ಇರುತ್ತೆ ಮತ್ತೆ ಕಬ್ಬಿಣಾಂಶದ ಪ್ರಮಾಣ ಕೂಡ ಚೆನ್ನಾಗಿರುತ್ತೆ. ಸೊ ಯಾವುದೇ ಅತಿಯಾದ್ರೆ ಅಮೃತವೂ ವಿಷ. ಎಷ್ಟೊಂದ್ಸರಿ ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ಈ ಒಂದು ಪಾಲಕ್ ಸೊಪ್ಪು ತುಂಬಾನೇ ಚೆನ್ನಾಗಿರುತ್ತೆ ಅಂದ್ರೆ ಪಾಲಕ್ ಜ್ಯೂಸ್ನ ಕಂಟಿನ್ಯೂಸ್ ಆಗಿ ಕುಡಿಲಿಕ್ಕೆ ಶುರು ಮಾಡ್ತಾರೆ. ನೀವು ಒಂದು ನೆನ್ಪಿಟ್ಕೊಳ್ಬೇಕು, ಎಸ್ಪೆಷಲಿ ನೀವು ಪ್ರೆಗ್ನೆಂಟ್ ಆಗಿದ್ರೆ ಸೊ ಯಾವುದೇ ರೀತಿಯಾದಂಥ ರಾ ಪದಾರ್ಥಗಳನ್ನು ಹೆಚ್ಚಿನದಾಗಿ ಇನ್ಕ್ಲೂಡ್ ಮಾಡಬೇಡಿ. ಆಯಿತು, ಸ್ವಲ್ಪ ಸಲಾಡ್ ಓಕೆ, ಬಟ್ ಈ ರೀತಿಯಾದಂಥ ಹಸಿಯಾದಂಥ ಪಾಲಕ್ ಸೊಪ್ಪನ್ನು ಎವ್ರಿ ಡೇ ಕುಡಿಯುವಂಥದ್ದು ಅಥವಾ ಹಸಿ ತರಕಾರಿಗಳನ್ನು ಹಾಗೆ ತಿನ್ನುವಂಥದ್ದು ಈ ರೀತಿಯೆಲ್ಲ ಜಾಸ್ತಿ ಮಾಡಿದಾಗ ಬ್ಲೋಟಿಂಗ್ ಸೆನ್ಸೇಷನ್ ಜಾಸ್ತಿ ಆಗುತ್ತೆ. ಮತ್ತು ನಮ್ಮ ಶರೀರಕ್ಕೆ ಅದರ ಅಬ್ಸಾರ್ಪ್ಷನ್ ಅಂತ ಏನು ಕರಿತೀವಿ ಅದು ಕೂಡ ಕಮ್ಮಿ ಆಗ್ತಾ ಬರುತ್ತೆ. ಅಟ್ಲೀಸ್ಟ್ ಅದನ್ನು ಸ್ಟೀಮ್ ಮಾಡಿನೋ ಅಥವಾ ಸ್ವಲ್ಪ ಬಾಯ್ಲ್ ಮಾಡಿನೋ ತಿನ್ನಲಿಕ್ಕೆ ಪ್ರಯತ್ನ ಮಾಡಿ. ಸೊ ಈ ಪಾಲಕ್ ಸೊಪ್ಪಿನ ಪಲ್ಯಗಳನ್ನು, ಪಾಲಕ್ ಸೊಪ್ಪಿನ ದಾಲ್, ಸಾರು ಈ ರೀತಿ ಯಾವುದೇ ರೀತಿಯಲ್ಲಿ ಕೂಡ ಈ ಪಾಲಕ್ ಸೊಪ್ಪನ್ನು ಇನ್ಕ್ಲೂಡ್ ಮಾಡಿ. ಇದು ಅಲ್ಲದೆ ಎಲ್ಲ ರೀತಿಯಾದಂಥ ಗ್ರೀನ್ ಲೀಫಿ ವೆಜಿಟೇಬಲ್ಸ್, ಮೆಂತ್ಯ ಸೊಪ್ಪಾಗಿರ್ಬೋದು, ಬೇರೆ ಬೇರೆ ಸೊಪ್ಪುಗಳನ್ನು ಕೂಡ ಮಾಡ್ತಾ ಇದ್ರೆ ಅಥವಾ ಪ್ರೆಗ್ನೆನ್ಸಿ ಜರ್ನಿಯಲ್ಲಿದ್ದರೆ ವಾರಕ್ಕೆ ಅಟ್ಲೀಸ್ಟ್ ಒಂದು 3-4 ಸರಿನಾದರೂ ಇನ್ಕ್ಲೂಡ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಯಾವುದಾದ್ರೂ ರೂಪದಲ್ಲಿ ಇನ್ಕ್ಲೂಡ್ ಮಾಡಿ, ಬಟ್ ಇನ್ಕ್ಲೂಡ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಎಲ್ಲೂ ಕೂಡ ಕಬ್ಬಿಣಾಂಶದ ಪ್ರಮಾಣ ಚೆನ್ನಾಗಿರುತ್ತೆ. ಈ ರೀತಿ ಬೇರೆ ಆಹಾರ ಪದಾರ್ಥಗಳನ್ನ ಲಿಸ್ಟನ್ನು ನಾನು ಇಲ್ಲಿ ಹಾಕಿರ್ತೇನೆ. ಸೊ ಈ ಒಂದು ಲಿಸ್ಟ್ನಲ್ಲಿರುವಂಥ ಆಹಾರ ಪದಾರ್ಥಗಳನ್ನು ಅಟ್ಲೀಸ್ಟ್ ನಿಯಮಿತವಾಗಿ ಇನ್ಕ್ಲೂಡ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಒಂದು ಕಬ್ಬಿಣಾಂಶ ಅನ್ನುವಂಥದ್ದು ನಮ್ಮ ಬಾಡಿಯ ಹಿಮೋಗ್ಲೋಬಿನ್ ಉತ್ಪಾದನೆಗೆ ತುಂಬಾ ಸಹಾಯಕಾರಿಯಾಗಿರುತ್ತೆ. ಈ ಒಂದು ಹಿಮೋಗ್ಲೋಬಿನ್ ಅನ್ನುವಂಥದ್ದು ಸಂಚಲನೆಗೆ ಮತ್ತೆ ಆಕ್ಸಿಜನ್ನಿನ ಸರಬರಾಜುಗೆ ತುಂಬಾನೇ ಪ್ರಮುಖ ಪಾತ್ರ ವಹಿಸುತ್ತೆ.
ಸೊ ಈ ಒಂದು ಯಾವ ತಾಯಿಯಲ್ಲಿ ಈ ಒಂದು ಹಿಮೋಗ್ಲೋಬಿನ್ ಕಮ್ಮಿ ಇರುತ್ತೆ, ಮಗುವಿನ ಬೆಳವಣಿಗೆ ಕೂಡ ಕುಂಠಿತ ಆಗುವಂಥ ಚಾನ್ಸಸ್ ಇರುತ್ತೆ. ಮತ್ತು ಎಸ್ಪೆಷಲಿ ನಿಮಗೆಲ್ಲರಿಗೂ ಗೊತ್ತಿರುವಂತೆ ಡೆಲಿವರಿ ಆದಮೇಲೆ ಬ್ಲೀಡಿಂಗ್ ಕೂಡ ಆಗುವಂಥ ಚಾನ್ಸಸ್ ಇರುತ್ತೆ. ಒಂದು ಬ್ಲೀಡಿಂಗ್ ಆದಾಗ ಹಿಮೋಗ್ಲೋಬಿನ್ ಸರಿಯಾಗಿ ಇಲ್ಲ ಅಂತ ಹೇಳಿದ್ರೆ ಒಂದು ತಾಯಿಯ ಕಂಡೀಷನ್ ಕೂಡ ಸಿವಿಯರ್ ಆಗುವಂಥ ಚಾನ್ಸ್. ನೆಕ್ಸ್ಟ್ ಆಹಾರದ ಗುಂಪು ಅಂತ ಹೇಳಿದ್ರೆ ಒಂದು ಕ್ಯಾಲ್ಶಿಯಂ ರಿಚ್ ಆಹಾರಗಳು. ಸೊ ಕ್ಯಾಲ್ಶಿಯಂ ರಿಚ್ ಆಹಾರಗಳಲ್ಲಿ ಮೇನ್ಲಿ ವೆಜಿಟೇರಿಯನ್ಸ್ ಆಗಿದ್ರೆ ಈ ಒಂದು ಮಿಲ್ಕ್ ಪ್ರಾಡಕ್ಟ್ಸನ್ನು ನೀವು ಯೂಸ್ ಮಾಡ್ಬೋದು. ಒಂದು ಹಾಲಾಗಿರ್ಬೋದು, ಹಾಲಿನ ಎಲ್ಲ ಉತ್ಪನ್ನಗಳಲ್ಲೂ ಕೂಡ ಕ್ಯಾಲ್ಶಿಯಂ ಚೆನ್ನಾಗಿ ಸಿಗುತ್ತೆ. ಮತ್ತು ನೀವು ಎಗ್ ತಿಂತೀರಾ ಅಂತ ಹೇಳಿದ್ರೆ ಎಗ್ಗು ಕೂಡ ಒನ್ ಆಫ್ ದ ಬೆಸ್ಟ್ ಆಹಾರ ಅಂತಲೇ ಹೇಳ್ಬೋದು. ಇದರಲ್ಲಿ ಕೊಲಿನ್ ಅಂಶ ಇರೋದ್ರಿಂದ ಮಗುವಿನ ಬೆಳವಣಿಗೆಗೂ ಕೂಡ ಇದು ತುಂಬ ಸಹಾಯಕಾರಿಯಾಗಿರುತ್ತೆ. ಹೇಳಿದ್ರೆ ಈ ರಾಗಿ ಆಗಿರ್ಬೋದು, ಮತ್ತು ಹುರುಳಿಕಾಳಾಗಿರ್ಬೋದು, ಮತ್ತು ಎಳ್ಳಾಗಿರ್ಬೋದು, ಈ ರೀತಿಯಾದಂಥ ಆಹಾರಗಳನ್ನು ನಿಯಮಿತವಾಗಿ ಇನ್ಕ್ಲೂಡ್. ಮೂರನೇ ಗುಂಪಿನ ಆಹಾರಗಳು ಅಂತ ಹೇಳಿದ್ರೆ ಒಮೆಗಾ 3 ಫ್ಯಾಟಿ ಆಸಿಡ್. ಹೌದು, ಕ್ಯಾಲ್ಶಿಯಂ ರಿಚ್ ಆಹಾರ ಅಥವಾ ಕಬ್ಬಿಣಾಂಶಯುಕ್ತ ಆಹಾರಗಳನ್ನು ಮೋಸ್ಟ್ಲಿ ನಾವು ಇನ್ಕ್ಲೂಡ್ ಮಾಡ್ತೀವಿ. ಈ ಒಂದು ಒಮೆಗಾ 3 ಫ್ಯಾಟಿ ಆಸಿಡ್ ಇರುವಂಥ ಆಹಾರಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದರಲ್ಲಿ ಎಸ್ಪೆಷಲಿ ಅಕ್ಸೆ ಬೀಜ, ಫ್ಲಾಕ್ಸೀಡ್ ಅಂತ ಕರಿತೀವಿ. ಎಷ್ಟೊಂದು ಜನಕ್ಕೆ ಇದ್ರ ಬಗ್ಗೆ ಗೊತ್ತೇ ಇರೋದಿಲ್ಲ. ಸೊ ಇದರ ಒಂದು ಚಟ್ನಿ ಪುಡಿ ಮಾಡಿ ಯೂಸ್ ಮಾಡಬಹುದು, ಅಥವಾ ಇದನ್ನು ಜಸ್ಟ್ ಪೌಡರ್ ಮಾಡಿ ಇಟ್ಕೊಂಡು ಮಜ್ಜಿಗೆ ಜೊತೆನೋ ಬೇರೆ ಆಹಾರಗಳ ಜೊತೆನೋ ಇದನ್ನು ಇನ್ಕ್ಲೂಡ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಮತ್ತು ಇಲ್ಲಿ ನಾನ್ ವೆಜಿಟೇರಿಯನ್ ಆಗಿದ್ದೀರಾ ಅಂತ ಹೇಳಿದ್ರೆ ಕೆಲವೊಂದು ಫಿಶ್ಗಳು ಫ್ಯಾಟಿ ಆಸಿಡ್ನಲ್ಲಿ ರಿಚ್ ಇರ್ತವೆ, ಎಸ್ಪೆಷಲಿ ಸಾಲ್ಮನ್ ಫಿಶ್. ಈ ರೀತಿ ಫಿಶ್ಗಳನ್ನು ಕೂಡ ವೀಕ್ಲಿ ಅಟ್ಲೀಸ್ಟ್ 2 ಡೇಸ್ ಇನ್ಕ್ಲೂಡ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ನೆಕ್ಸ್ಟ್ ಡ್ರೈ ಫ್ರೂಟ್ಸ್, ಎಸ್ಪೆಷಲಿ ತುಂಬಾ ಮೇನ್ಲಿ ಡ್ರೈ ಫ್ರೂಟ್ಸ್ಗಳಲ್ಲಿ ಬಾದಾಮ್, ವಾಲ್ನಟ್ ಮತ್ತು ಕಿಶ್ಮಿಶ್ ಅಥವಾ ಒಣದ್ರಾಕ್ಷಿ ಅಂತ ಕರೀತಾರೆ. ಒಣದ್ರಾಕ್ಷಿ, ಬಾದಾಮ್ ಮತ್ತು ಅಕ್ರೋಟ್ ಕೂಡ ಇದರಲ್ಲಿ ಕೂಡ ಒಮೆಗಾ 3 ಫ್ಯಾಟಿ ಆಸಿಡ್ ಚೆನ್ನಾಗಿರೋದ್ರಿಂದ ಮಗುವಿನ ಬೆಳವಣಿಗೆಗೆ ತುಂಬ ಸಹಾಯಕಾರಿಯಾಗಿರುತ್ತೆ. ನೆಕ್ಸ್ಟ್ ಗುಂಪಿನ ಆಹಾರಗಳ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಪ್ರೋಟೀನ್ ಯುಕ್ತ ಆಹಾರಗಳು. ಎಸ್ಪೆಷಲಿ ಪ್ರೋಟೀನ್ ಯುಕ್ತ ಆಹಾರಗಳಂದರೆ ಇದೆಲ್ಲ ಲಿಸ್ಟ್ಗಳಲ್ಲಿ ಈ ಎಲ್ಲ ಲಿಸ್ಟ್ಗಳನ್ನು ನಾನು ಹಾಕಿರ್ತೇನೆ. ಎಲ್ಲ ಲಿಸ್ಟಿನ ಈ ಎಲ್ಲ ಆಹಾರ ಪದಾರ್ಥಗಳು ಪ್ರೋಟೀನ್ ಚೆನ್ನಾಗಿರುತ್ತೆ. ಎಸ್ಪೆಷಲಿ ಮಿಲ್ಕ್ ಆ್ಯಂಡ್ ಮಿಲ್ಕ್ ಪ್ರಾಡಕ್ಟ್ಸ್ ಆಗಿರಬಹುದು. ಮತ್ತು ಎಗ್ ತಿಂತೀರಾ ಅಂದರೆ ಎಗ್ ವೈಟಲ್ಲಿ ಎಸ್ಪೆಷಲಿ ಚೆನ್ನಾಗಿ ಪ್ರೋಟೀನ್ ಅಂಶ ಇರುತ್ತೆ. ಸೊ ಈ ರೀತಿಯಾದಂಥ ಪ್ರೋಟೀನ್ ಯುಕ್ತ ಆಹಾರಗಳನ್ನು ಇನ್ಕ್ಲೂಡ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಮತ್ತು ನೆಕ್ಸ್ಟ್ ಆಹಾರದ ಗುಂಪಿಗೆ ಹೋಗಬೇಕು ಅಂತ ವಿಟಮಿನ್ ಸಿ ಯುಕ್ತ ಆಹಾರಗಳು. ವೈಟಮಿನ್ ಸಿ ಅನ್ನುವಂಥದ್ದು ನಮ್ಮ ಬಾಡಿಯ ಇನ್ಫ್ಲಮೇಷನನ್ನು ಕಮ್ಮಿ ಮಾಡುತ್ತೆ ಮತ್ತು ರಿಕವರಿಯನ್ನು ಚೆನ್ನಾಗಿ ಇಂಪ್ರೂವ್ ಮಾಡುತ್ತೆ. ಮತ್ತು ಇದು ಅಲ್ದಿರ ನಾವು ವೈಟಮಿನ್ ಸಿ ಆಹಾರಯುಕ್ತ ಆಹಾರಗಳನ್ನು ನಮ್ಮ ಇನ್ಕ್ಲೂಡ್ ಮಾಡೋದ್ರಿಂದ ಅದರಿಂದ ಹಿಮೋಗ್ಲೋಬಿನ್ ತಿನ್ನುವಂಥ ಆಹಾರಗಳಲ್ಲಿರುವಂಥ ಕಬ್ಬಿಣಾಂಶದ ಪ್ರಮಾಣವನ್ನು ಚೆನ್ನಾಗಿ ಅಬ್ಸಾರ್ಪ್ಷನ್ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಒಂದು ವೈಟಮಿನ್ ಸಿ ಯುಕ್ತ ಆಹಾರಗಳಲ್ಲಿ ಎಸ್ಪೆಷಲಿ ಆಮ್ಲ ಆಗಿರ್ಬೋದು, ನೆಲ್ಲಿಕಾಯಿ ಆಗಿರ್ಬೋದು, ಸಮ್ಮರ್ ಬೇಸಿಗೆ ಕಾಲದಲ್ಲಿ ಆಗಿರೋದ್ರೆ ಮಾವಿನಕಾಯಿ ಆಗಿರ್ಬೋದು, ಹುಣಸೆ ಹಣ್ಣು ಆಗಿರ್ಬೋದು, ಹುಣಸೆ ಹುಳಿ ಆಗಿರ್ಬೋದು, ಇದನ್ನೆಲ್ಲ ಕೆಲವೊಂದು ಹಣ್ಣುಗಳು, ಕಿತ್ತಳೆ ಹಣ್ಣು ಆಗಿರ್ಬೋದು, ಮೂಸಂಬಿ ಆಗಿರ್ಬೋದು, ಇದರೆಲ್ಲ ಕೂಡ ವೈಟಮಿನ್ ಸಿ ಅಂಶ ಚೆನ್ನಾಗಿರುತ್ತೆ. ಸೊ ಇದನ್ನು ಕೂಡ ಆಲ್ಮೋಸ್ಟ್ ಎವ್ರಿ ಡೇ ನಿಮ್ಮ ಫುಡ್ ರೂಟೀನಲ್ಲಿ ಇದನ್ನು ಇನ್ಕ್ಲೂಡ್ ಮಾಡಲಿಕ್ಕೆ ಪ್ರಯತ್ನ. ಮತ್ತು ಇನ್ನೊಂದು ಆಹಾರದ ಗುಂಪು ಅಂತ ಹೇಳಿದ್ರೆ ಫೈಬರ್ ಯುಕ್ತ ಆಹಾರದ ಗುಂಪು. ಒಂದು ಫೈಬರ್ ರಿಚ್ ಫುಡ್ ಅನ್ನುವಂಥದ್ದು ನಮ್ಮ ಹೊಟ್ಟೆ ಆರೋಗ್ಯಕ್ಕೆ ಎಸ್ಪೆಷಲಿ ತುಂಬಾ ಸಹಾಯ ಮಾಡುತ್ತೆ. ಚೆನ್ನಾಗಿ ಆಹಾರಗಳನ್ನು ಅಬ್ಸಾರ್ಪ್ಷನ್ ಮಾಡ್ಕೊಳ್ಳಿಕ್ಕೆ, ಎಸ್ಪೆಷಲಿ ಪ್ರೆಗ್ನೆನ್ಸಿಯಲ್ಲಿ ಕಾನ್ಸ್ಟಿಪೇಷನ್, ಮಲಬದ್ಧತೆ ತುಂಬ ಕಾಮನ್ ಪ್ರಾಬ್ಲಮ್ ಇರುತ್ತೆ. ಅದನ್ನು ಕೂಡ ಅವಾಯ್ಡ್ ಮಾಡಲಿಕ್ಕೆ ಈ ಒಂದು ಫೈಬರ್ ಯುಕ್ತ ಆಹಾರಗಳು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಸೌತೆಕಾಯಿ ಆಗಿರ್ಬೋದು, ಸಲಾಡ್ಸ್ ಆಗಿರ್ಬೋದು, ಬೀನ್ಸ್ ಆಗಿರ್ಬೋದು, ಅವುಗಳನ್ನು ಕೂಡ ನಿಯಮಿತವಾಗಿ ಇನ್ಕ್ಲೂಡ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಮತ್ತು ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಗುಡ್ ಹೈಡ್ರೇಷನ್ ತುಂಬಾ ಇಂಪಾರ್ಟೆಂಟ್. ಅಟ್ಲೀಸ್ಟ್ ಒಂದು 8 ರಿಂದ 10 ಗ್ಲಾಸ್ ನೀರು ಕುಡಿಯೋದು ಬಹಳ ಇಂಪಾರ್ಟೆಂಟ್. ಇದರಿಂದ ಒಂದು ಮೆಟಬಾಲಿಸಮ್ ಚೆನ್ನಾಗಿರುತ್ತೆ, ನಮ್ಮ ಒಂದು ಬ್ಲಡ್ ಸರ್ಕ್ಯುಲೇಷನ್ ಕೂಡ ಚೆನ್ನಾಗಿ. ಮತ್ತೆ ಇನ್ನೊಂದು ವಿಷಯದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಎಷ್ಟೊಂದು ಫಿಮೇಲ್ಸಿಗೆ ಕ್ರೇವಿಂಗ್ಸ್ ಇರುತ್ತೆ. ಕೆಲವೊಬ್ಬರಿಗೆ ತುಂಬ ಸ್ವೀಟ್ ಕ್ರೇವಿಂಗ್ಸ್ ಇರುತ್ತೆ, ಕೆಲವೊಬ್ಬರಿಗೆ ತುಂಬ ಜಂಕ್ ಫುಡ್ ಕ್ರೇವಿಂಗ್ಸ್ ಇರುತ್ತೆ. ಪ್ರೆಗ್ನೆನ್ಸಿಯಲ್ಲಿ ಆಲ್ರೆಡಿ ಒಂದು ಕ್ರೇವಿಂಗ್ಸ್ ಜಾಸ್ತಿ ಆಗಿರೋದ್ರಿಂದ ಆ ಟೈಮಲ್ಲಿ ಕಂಟ್ರೋಲ್ ಮಾಡ್ಕೊಳ್ಳೋದು ತುಂಬಾ ಚಾಲೆಂಜಿಂಗ್ ಟಾಸ್ಕ್ ಇರುತ್ತೆ. ಸೊ ನೀವು ಪ್ರೆಗ್ನೆನ್ಸಿಗಿಂತ ಮುಂಚೆನೇ ಈ ಕ್ರೇವಿಂಗ್ಸ್ ಬಗ್ಗೆ ಸ್ವಲ್ಪ ಕಂಟ್ರೋಲ್ ಇಟ್ಕೊಂಡ್ರಿ, ಅದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಆ ಒಂದು ಕ್ರೇವಿಂಗ್ಸನ್ನು ನಾವು ಕಂಟ್ರೋಲ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಮತ್ತರಿಂದ ಆಗುವಂಥ ಎಕ್ಸೆಸಿವ್ ವೆಯ್ಟ್ ಗೇನ್ ಕೂಡ ನಾವು ಅವಾಯ್ಡ್ ಮಾಡ್ಬೋದು. ಸೊ ಯಾಕೆ ಪ್ಲಾನ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅಟ್ಲೀಸ್ಟ್ 3 ತಿಂಗಳಿಗಿಂತ ಮುಂಚೆ ನಿಮ್ಮ ಆಹಾರ ಪದ್ಧತಿಯಲ್ಲಿ ಸುಧಾರಣೆ ತರುವಂಥದ್ದು ಮತ್ತು ಈ ಎಲ್ಲ ಆಹಾರಗಳನ್ನು ಇನ್ಕ್ಲೂಡ್ ಮಾಡ್ತಾ ಬರುವಂಥದ್ದು ತುಂಬಾ ಬೆನಿಫಿಷಿಯಲ್ ಆಗಿರುತ್ತೆ. ಈಗ ಗೊತ್ತಿರೋರು ಪ್ರೆಗ್ನೆಂಟ್ ಆಗಿದ್ದಾಗ ಗಮನಿಸಿರ್ತೀರ, ಫಸ್ಟ್ 3 ತಿಂಗಳು ಮೋಸ್ಟ್ ಆಫ್ ದ ಪ್ರೆಗ್ನೆಂಟ್ ಫೀಮೇಲ್ಸಿಗೆ ಈ ಒಂದು ವೊಮಿಟಿಂಗ್ ಸೆನ್ಸೇಷನ್ ಇರುತ್ತೆ, ಫುಡ್ ಸ್ಮೆಲ್ಲಿಂದ ದೂರ ಹೋಗ್ಬೇಕಂತ ಅನ್ಸುತ್ತೆ. ಸೊ ನೀವು ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅಟ್ಲೀಸ್ಟ್ 3 ಮಂತ್ಸ್ ಮುಂಚೆನೇ ಈ ಒಂದು ಆಹಾರ ಪದಾರ್ಥಗಳನ್ನ ಇನ್ಕ್ಲೂಡ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಸೊ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಭಾವಿಸ್ತೀನಿ. ಸೊ ನಿಮಗೆ ಗೊತ್ತಿರುವಂತಹ ಬೇರೆ ಪ್ರೆಗ್ನೆಂಟ್ ಮದರ್ಸ್ ಜೊತೆ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾಪಿ ಪೇರೆಂಟಿಂಗ್.